ಏನ್ ಮಾಡ್ತಾ ಇದ್ದಾನೆ? ದಾವೀದನನ್ನ ಎಂಕರೇಜ್ ಮಾಡ್ತಾ ಇದ್ದಾನೆ, ಅವಮಾನ ಮಾಡ್ತಿದ್ದಾನೆ. ಏನ್ ಮಾಡ್ತಾ ಇದ್ದಾನೆ? ಅವಮಾನ ಮಾಡ್ತಾ ಇದ್ದಾನೆ. ಮಾಡಿದ ದಾವೀದನ ಒಬ್ಬ ಫಿಲಿಸ್ಟೀನ್ ದಾವೀದನನ್ನು ಅವಮಾನ ಮಾಡ್ತಾ ಇದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ವರ್ಷಗಳಿಂದ ಅವನ ಅಣ್ಣಂದಿರೇನ್ ಮಾಡ್ತಾ ಇದ್ದಾರೆ? ಅವಮಾನ ಮಾಡ್ತಾ ಇದ್ದಾರೆ. ತನ್ನ ಹುಟ್ಟಿನ ದಿನದಿಂದ ಅವಮಾನವನ್ನೇ ದಾವೀದನು ನೋಡ್ತಾ ಬಂದನು. ಸ್ವಂತದವರಿಂದ ಅವಮಾನ, ತಂದೆಯಿಂದ ಅವಮಾನ, ಅಣ್ಣಂದರಿಂದ ಅವಮಾನ, ತನ್ನ ಕುಲದವರಿಂದ ಅವಮಾನ. ಯಾಕೆಂದ್ರೆ ತಾಯಿ ಹನ್ನೆರಡು, ಅವನು ಬಂದಿದ್ದೆ, ಅವನಿಗೆ ಭೂಮಿಗೆ ಬಂದಿದೆ ತಪ್ಪಾಗಿದ್ರಲ್ಲಿ, ಪಾಪದಲ್ಲಿ ಅವನಿಗೆ ಭೂಮಿಗೆ ಬಂದ. ಏನಂತ ಹೇಳ್ತಾರೆ ದಾವೀದನ ನೋಡಿ? ಪಾಪದ ಫಲ. ಅವಮಾನ ಮಾಡ್ತಾ ಇದ್ರು ದಾವೀದನನ್ನ. ಅದಕ್ಕೆ ದಾವೀದನ ಏನ್ ಮಾಡ್ತಾ ಇದ್ದ? ತಂದೆಗೂ ನೋಡಿ ದಾವೀದನ ಮೇಲೆ ಸ್ವಂತ ರಕ್ತ. ಯಾರು? ಇಷಯನಿಗೆ ದಾವೀದನು. ಆದ್ರೆ ಅವನಿಗೆ ದಾವೀದನ ಮೇಲೆ ನಂಬಿಕೆ ಇರಲಿಲ್ಲ. ಮಿಕ್ಕಿದ ಎಲ್ಲ 6 ಜನ ಅಣ್ಣ ತಮ್ಮಂದಿರನ್ನೆಲ್ಲಿ ಕಳಿಸ್ತಾನೆ? ಆರ್ಮಿಗೆ ಕಳಿಸ್ತಾನೆ. ಆದ್ರೆ ದಾವೀದನ ಎಲ್ಲಿ ಕಳಿಸಿದ? ಹೋಗ್ ಕುರಿಕಾಯಿ. ಏನ್ ಮಾಡ್ಬೇಕು? ಹೋಗಿ ಕುರಿಕಾಯಿ. ನಡಿ, ಅದೇ ನಿನ್ ಕೆಲಸ, ಅದೇ ನಿನ್ ಯೋಗ್ಯತೆ. ಯಾರು ಡಿಸೈಡ್ ಮಾಡ್ತಾ ಇದ್ದಾನೆ? ಕೊನೆಗೆ ತಂದೆ ಕೂಡ ಏನ್ ಮಾಡ್ತಾ ಇದ್ದಾನೆ? ಕೇವಲವಾಗಿ ನೋಡ್ತಾ ಇದ್ದಾನೆ. ಆದ್ರೆ 6 ಜನ ಅಣ್ಣ ತಮ್ಮಂದಿರನ್ನ ದೇವರು ಆರಿಸಿಕೊಳ್ಳಿಲ್ಲ. ಯಾರು ನಾಚಿಕೆಯಿಂದ ಬದುಕ್ತಾ ಇದ್ನೋ ಅದೇ ದಾವೀದನನ್ನ ದೇವರು ನೆಕ್ಸ್ಟ್ ಇಸ್ರಾಯೇಲರ ಅರಸನಾಗಿ ಆರಿಸಿಕೊಂಡನು. ದೇವರು ಸಮುವೇಲನಿಗೆ ಒಂದು ಮಾತು ಹೇಳಿದ್ದಾರೆ, ಆದ್ರೆ ನಾನು ಆಶ್ಚರ್ಯವನ್ನು ಪರಿಶೋಧಿಸುವವನಾಗಿದ್ದೇನೆ. ಆತನ ಹೊರಗಿನ ತೋರ್ಪಡಿಕೆಗೆ ನೀನು ನೋಡಬೇಡ ಸಮುವೇಲನೇ, ಆತನ ಅಂತರಂಗದಲ್ಲಿ ನನಗೆ ಭಯ ಭಕ್ತಿ ಉಳ್ಳವನಾಗಿದೆ ಅಂತ ದೇವರೇ ಸಾಕ್ಷಿ ಕೊಟ್ಟರು. ಯಾರು ಸಾಕ್ಷಿ ಕೊಟ್ಟರು? ಯಾರಂತ ಹೇಳ್ತಾ ಇದ್ದಾರೆ? ಒಬ್ಬ ಪ್ರವಾದಿ ತನ್ನ ಸೇವಕನ ಹತ್ರ ದೇವರೇ ಸಾಕ್ಷಿ ಕೊಡ್ತಾ ಇದ್ದಾರೆ. ದಾವೀದ ಅಂದ್ಕೊಂಡಿರ್ಬೋದಲ್ಲ, ಇನ್ನು ಮುಗೀತು ನನ್ನ ಜೀವ. ಆದ್ರೆ ಆತನ ಗೋಲಿಯಾತನನ್ನು ಎದುರಿಸುವಾಗ ಅವನ ಮೈಂಡಲ್ಲಿ ಓಡ್ತಿದ್ದೀರಿ ಇಷ್ಟೇ. ಏನ್ ಹೇಳಿ? ಅವನು ತನ್ನ ನಾಚಿಕೆಯನ್ನ ಹೋಗಲಾಡಿಸೋದಕ್ಕೋಸ್ಕರ ಅವನು ಕಷ್ಟ ಪಡಲಿಲ್ಲ, ಅದ್ರ ಕುರಿತು ಅವನು ತಲೆ ಕೆಡಿಸ್ಕೊಳ್ಳಿಲ್ಲ. ಆದ್ರೆ ದೇವರ ನಾಮ ದೂಷಣೆಗೆ ಒಳಗಾಗುವುದಂತ ಅಂತ ದೊಡ್ಡ ವಿಚಿತ್ರ ಗಾತ್ರವಾದ ಗೋಲಿಯಾತನನ್ನು ಎದುರಿಸೋದಕ್ಕೋಸ್ಕರ ದಾವೀದನ ಏನ್ ಮಾಡ್ದ? ಸಿದ್ಧನಾದ. ಹಾಲೆಲೂಯಾ, ಹಾಲೆಲೂಯಾ. ಹಿಂದುಗಡೆ ಅವನಿಗೆ ಅವಮಾನ, ಮುಂದೆ ನಿಂತವನು ಅವಮಾನ ಮಾಡಿಸಿದ್ದಾನೆ. ಆದ್ರೆ ದಾವೀದನು ಏನ್ ಮಾಡ್ದ? ನಂಬಿಕೆಯಿಂದ ಎಲೈ ಸುನ್ನತಿಲದ ಸಂತಾನದವನೇ, ನೀನಾದರೂ ಈಟಿ ಬರ್ಜಿಗಳಿಂದ ಬರ್ತೀಯ, ನಾನಾದರೂ ಸೇನಾಧೀಶ್ವರನಾದ ಯೆಹೋವನ ಹೆಸರಿನಲ್ಲಿ ಬರ್ತೀನಿ. ಆತನು ಇವತ್ತು ನಿನ್ನನ್ನ ನನ್ನ ಕೈಗೆ ಒಪ್ಪಿಸಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಅವನಿನ್ನೂ ಗೋಲಿಯಾತನನ್ನ ಹೊಡಿಲಿಲ್ಲ, ಹೊಡೆದ್ನ ಆರ್ಗನ್ ಡಿಕ್ಲೇರ್ ಮಾಡ್ತಾರೆ ನಂಬಿಕೆಯಿಂದ. ಇವತ್ತು ದೇವರು ನಿನ್ನನ್ನ ನನ್ನ ಕೈಗೆ ಒಪ್ಪಿಸಿದ್ದಾನೆ. 5 ಕಲ್ಲು ತಗೊಂಡ, 2ನೇ ಕಲ್ಲು ರಿಪೀಟ್ ಮಾಡೋ ಅವಶ್ಯಕತೆನೇ ಬರಲಿಲ್ಲ. ಒಂದೇ ಕಲ್ಲಲ್ಲಿ ಅಷ್ಟು ದೊಡ್ಡ ಗಾತ್ರದ ಗೋಲಿಯಾತನು ನೆಲಸಮವಾಗಿ. ಹಾಲೆಲೂಯಾ. ಯಾವ ಕತ್ತಿನ ಹಿಡ್ಕೊಂಡು ದೇವರು ಆರಿಸಿಕೊಂಡಂತ ಜನಾಂಗವನ್ನ ನಾಶ ಮಾಡುವುದಕ್ಕೋಸ್ಕರ ಬಂದನು, ಅದೇ ಕತ್ತಿಯಿಂದ ದಾವೀದನು ಏನ್ ಮಾಡ್ತಾನಂದ್ರೆ ಗೋಲಿಯಾತನ ತಲೆಯನ್ನ ಕಡಿತಾನೆ. ಪ್ರೈಸ್ ದಿ ಲಾರ್ಡ್. ಅದರ ಹಿಸ್ಟರಿ ಡೀಟೇಲಿಗೆ ಹೋಗುವಾಗ ನಾವು ನೋಡ್ತೇವೆ, ದಾವೀದನಿಗೆ ಅದರ ಖಡ್ಗವನ್ನು, ಅಂದ್ರೆ ಆ ಗೋಲಿಯಾತನ ಖಡ್ಗವನ್ನು ಕೂಡ ಎತ್ತೋದಕ್ಕೆ ಆಗಲಿಲ್ಲ ಅಂತ. ಅಷ್ಟು ವೆಯ್ಟ್. ದಾವೀದನ ಮೈ ಅಗಲ ಏನಿದೆ ಅಷ್ಟು ಆ ಕತ್ತಿ ಅಗಲ ಇತ್ತಂತೆ. ಪ್ರೈಸ್ ದಿ ಲಾರ್ಡ್. ಅವಾಗ ಏನ್ ಮಾಡ್ತಾನೆ? ಮತ್ತೆ ಅದೇ ನಂಬಿಕೆ, ದೇವರೇ ಇವತ್ತಿವನನ್ನ ನೀನು ನನಗೆ ಒಪ್ಪಿಸಿದೀಯಾ, ಜಯವು ನನ್ನದೇ ಅಂತ ಮತ್ತೆ ಕತ್ತಿ ಎತ್ತುತ್ತಾನೆ. ಫಸ್ಟ್ ಎತ್ತುವಾಗ ಕತ್ತಿ ಆಗಲಿಲ್ಲ, 2ನೇ ಸಾರಿ ದೇವರ ಹೆಸರಿನಲ್ಲಿ ಎತ್ತುವಾಗ ಒಂದೇ ಹೊಡೆತಕ್ಕೆ ಗೋಲಿಯಾತನ ತಲೆ ಕಡಿಯಲ್ಪಡ್ತು.
ಪ್ರೈಸ್ ದಿ ಲಾರ್ಡ್. Hallelujah. ಹಲ್ಲೆಲೂಯಾ. Hallelujah. ಇವತ್ತು ನೀವು ಯಾವ ಅವಮಾನದಲ್ಲಿ ನೀವಿದ್ದೀರೋ ಅದನ್ನ ನೋಡಿ ಯೋಚನೆ ಮಾಡಬೇಡಿ. ನಿಮಗೆ ಮಾನವನ ಸನ್ಮಾನವನ್ನು ಕೊಡುವ ದೇವರನ್ನು ದರ್ಶಿಸಿ. ಯಾಕಂದ್ರೆ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಮುಖವು ಲಜ್ಜೆಯಿಂದ ಕೆಡುವುದೇ. ಎಷ್ಟು ಜನಕ್ಕೆ ನಂಬಿಕೆ ಇದೆ? ಮಾತಿನ ನಂಬಿಕೆ ಇದೆಯಾ? ಈ 14 ದಿನಗಳ ಪ್ರಾರ್ಥನೆ ನೀವೇನು ಮಾಡ್ತೀರಾ? ಫಸ್ಟ್ ದೇವ್ರು ನನಗೆ ತಿಳಿಸಿದ್ದೇನೆ ಯಾಕೆ 14 ದಿನ ಪ್ರೇಯರ್ ಮಾಡಬೇಕು ನೆಕ್ಸ್ಟ್ ಅಂತ. ಈ 14 ಡೇಸ್ ನೀವೇನು ಪ್ರೇಯರ್ ಮಾಡ್ತೀರಾ, ಬೆಳಗ್ಗೆ 3:30 ಎದ್ದು ಫಸ್ಟ್ ದೇವರು ಮಾಡೋದೇನಂದ್ರೆ ನಿಮ್ಮನ್ನ ಆವರಿಸಿಕೊಂಡಿರುವ ನಾಚಿಕೆಯ ಅವಮಾನವನ್ನು ದೇವರು ತೆಗೆದು, Hallelujah. ಅದು ಮೊದಲನೇ ವಾಗ್ದಾನ ದೇವರು ಮಾಡಿರುವುದು.